ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸ್ವರ್ಣ ಮಾತಾಡ್ತಿರೋದು. ವೆಲ್ಕಮ್ ಟು ನಿತ್ಯ ಜೀವನ ಲಾಗ್. ಇದು ಸಂಕ್ರಾಂತಿ ಹಬ್ಬದ ಲಾಗ್ ಆಗಿದೆ. ಸಂಕ್ರಾಂತಿ ಹಬ್ಬವನ್ನು ಅಂಗನವಾಡಿ ಕೇಂದ್ರದಲ್ಲಿ ಆಚರಣೆಯನ್ನು ಮಾಡೋದು ತುಂಬಾ ವಿಶಿಷ್ಟವಾದಂಥ ರೀತಿಯಲ್ಲಿ ಆಚರಣೆ ಮಾಡಿರೋದು ತುಂಬ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬೋದು. ನನ್ನ ಎಡಗೂರು ವೃತ್ತದ ಉಲ್ಲೇಕೆರೆ ಅಂಗನವಾಡಿ ಕೇಂದ್ರದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆಯನ್ನು ಮಾಡಿದ್ದಾರೆ. ನನಗೆ ಹೂವನ್ನು ಕೊಡೋದರ ಮುಖಾಂತರ ಮಕ್ಕಳು ನನಗೆ ಸ್ವಾಗತವನ್ನು ಕೋರಿದ್ದು ನಿಜವಾಗ್ಲೂ ಕೂಡ ತುಂಬಾ ಖುಷಿ ಅಂತ ಅನ್ನಿಸ್ತು. ಹಾಗೆ ನಮ್ಮ ಮಕ್ಕಳು ಕೂಡ ತುಂಬಾ ವೈವಿಧ್ಯತೆಯಿಂದ ಸಾಂಪ್ರದಾಯಿಕ ಉಡುಗೆಯಲ್ಲಿ ಬಂದು ಆ ಒಂದು ತುರ್ಬನ್ನು ನೋಡಿ, ಹೆಣ್ಮಕ್ಳು ಜುಟ್ಟನ್ನು ಮೇಲ್ಗಡೆ ಕೊಟ್ಕೊಂಡು ಹೂವು ಸುತ್ಕೊಂಡಿರೋದು, ಮಕ್ಕಳು ಇದೆಲ್ಲ ಪಂಚೆ ಶರ್ಟು ಮತ್ತು ತಲೆಗೆ ಪೇಟವನ್ನು ಹಾಕ್ಕೊಂಡಿರೋಂಥದ್ದು ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ರು ಮಕ್ಕಳು. ಹಾಗೆ ಅಂಗನವಾಡಿ ಕೇಂದ್ರದ ಬಾಗಿಲಲ್ಲಿ ವಿಶೇಷವಾದಂಥ ಸಂಕ್ರಾಂತಿಯ ರಂಗೋಲಿಯನ್ನು ಹಾಕಿ ಎಲ್ಲರನ್ನೂ ಕೂಡ ಸ್ವಾಗತಿಸಿದ್ದು ತುಂಬಾ ವಿಶೇಷವಾಗಿತ್ತು. ಹಾಗೆ ಅಂಗನವಾಡಿ ಕೇಂದ್ರದ ಒಳಭಾಗದಲ್ಲಂತೂ ತುಂಬಾ ಅದ್ಭುತವಾಗಿತ್ತು ಅಂತ ಹೇಳ್ಬೋದು. ಏಕೆಂತಂದರೆ ಕೆಲವೊಂದು ಸಲ ಪದಗಳೇ ಸಾಕಾಗೋದಿಲ್ಲ ಕೆಲವೊಂದು ವಿಚಾರನ ಮಾತಾಡಬೇಕು ಅಂತ ಅಂದರೆ. ಹಾಗಿತ್ತು ಈ ಕಾರ್ಯಕ್ರಮ. ನೋಡಿ, ಅವರು ಬೆಳೆದಂತಹ ಅಂದರೆ ವರ್ಷದಲ್ಲಿ ರೈತರು ಏನು ಬೆಳೆದಂತಹ ಬೆಳೆಗಳು ಇರುತ್ತೆ, ಧಾನ್ಯಗಳು ಬಂದಿರುತ್ತೆ, ಆ ಧಾನ್ಯಗಳನ್ನೆಲ್ಲ 9 ಥರದ ಧಾನ್ಯಗಳನ್ನು ಹಾಕಿ ಮಧ್ಯದಲ್ಲಿ ರಾಗಿಯ ರಾಶಿಯನ್ನು ಹಾಕಿ ಅದಕ್ಕೆ ಪೂಜೆಯನ್ನು ಸಲ್ಲಿಸುವಂಥದ್ದು. ಹಾಗೆ ಮನೆಯಲ್ಲಿ ಬಳಸುವಂತಹ ಪ್ರತಿಯೊಂದು ವಸ್ತುಗಳು, ಮನೆಯಲ್ಲಿ ಇಂದಿನ ಕಾಲದಲ್ಲಿ ಸಾಮಾನ್ಯವಾಗಿ ಇವನ್ನೆಲ್ಲ ಬಳಸ್ತಾ ಇಲ್ಲ ಅಂದ್ಕೊಂಡಿದ್ದೀನಿ. ಏಕೆ ಅಂತ ಅಂದರೆ ಅವರು ರಾಗಿ ಕಲ್ಲು ಆಗಿರ್ಬೋದು, ಖಾರ ಆರಿಯ ಕಲ್ಲು, ಹಸ್ಕಲ್ಲು ಅಂತಾರೆ ಅದಕ್ಕೆ, ಆ ಕಲ್ಲು ಇಟ್ಟಿದ್ದಾರೆ. ರಾಗಿ ರುಬ್ಬ ಅಂತ ಅಂದರೆ ರಾಗಿನ ಬೀಸೋ ಅಂಥ ಕಲ್ಲು, ಅದಕ್ಕೆ ರಾಗಿ ಕಲ್ಲು ಅಂತಲೇ ಹೇಳ್ತೀವಿ ನಾವು, ಅದನ್ನು ಇಟ್ಟಿದ್ರು. ಹಾಗೆಯೇ ಅಲ್ಲಿ ಒನಕೆಯನ್ನು ಇಟ್ಟಿದ್ರು. ಹಾಗೆ ಮೊಸರು ಕಡಿಯೋಂಥ ಗಡಿಗೆ, ಮಡಿಕೆ ಮತ್ತು ಒಲೆ, ಕೌಗೋಲ್ ಅಂತ ಹೇಳ್ತೀವಿ, ಮುದ್ದೆ ಮಾಡೋದಕ್ಕೆ ಒಂದು ಕಡ್ಡಿ ಸಹಾಯದಿಂದ ಮುದ್ದೆಯನ್ನು ಮಾಡ್ತಾಯಿದ್ರು. ಕೌಗೋಲು, ಮುದ್ದೆ ಕೋಲಾಗಿರ್ಬೋದು, ಮನೆಗಳನ್ನು ನಿರ್ಮಾಣ ಮಾಡಿರೋಂಥ ಮರದಲ್ಲಿ ಮನೆಗಳಾಗಿರ್ಬೋದು, ಮಡಕೆಗಳಾಗಿರ್ಬೋದು, ಈ ರೀತಿ ಸೇರು, ಪಾವು ಮತ್ತು ಮರಗಳು ಇದೆಲ್ಲವೂ ಕೂಡ ಇಟ್ಟಿದ್ರು. ತುಂಬಾ ವಿಶೇಷವಾಗಿತ್ತು. ಮಕ್ಕಳು ಸಾಮಾನ್ಯವಾಗಿ ಅವ್ರ ಮನೆಗಳಲ್ಲಿ ಇಂತಹ ವಸ್ತುಗಳನ್ನು ನೋಡೋದು ಕಡಿಮೆ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಇವತ್ತು ಸೇರು ಇಲ್ಲ, ಪಾವು ಇಲ್ಲ, ಯಾವುದೂ ಇಲ್ಲ. ಮತ್ತು ಈ ಒಂದು ಮರಗಳು ನೋಡಿ ಎಷ್ಟು ಪುಟಾಣಿ ಮರಗಳಿದೆ, ಹಾಗೆಯೇ ಒಲೆ ಇದೆ, ತುಂಬಾ ಚೆನ್ನಾಗಿತ್ತು. ಹಾಗೆ ಇದನ್ನು ಇಲ್ಲಿಟ್ಟರು. ಈ ರೀತಿ ಮಾಡ್ತಾರಂಥ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಅಂತ ಏನಿದೆ ಇದು ನಮ್ಮ ಮಕ್ಕಳಿಗೆ ಬಳುವಳಿಯಾಗಿ ನಾವು ಮುಂದೆ ಕೊಡಬೇಕು ಅವರಿಗೆ ಅಲ್ವಾ. ಇದನ್ನು ನಾವು ಮರೆಸ್ತಾ ಹೋದಂತೆ ಮಕ್ಕಳಿಗೆ ಗೊತ್ತೇ ಇರೋದಿಲ್ಲ. ಹಿಂದೆ ಈ ರೀತಿ ಮಾಡ್ತಾ ಇದ್ರು, ಇದೆಲ್ಲ ಬಳಸ್ತಾ ಇದ್ರು, ಹೌದಲ್ವಾ. ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಅಳತೆ ಮಾಡೋದಕ್ಕೆ ಏನು ಇರಲಿಲ್ಲ, ಹಂಗಾಗಿ ಸೇರನ್ನು ಬಳಸ್ತಾ ಇದ್ರು. ಇದನ್ನೆಲ್ಲ ಕೂಡ ಮಕ್ಕಳಿಗೆ ಗೊತ್ತಾಗುತ್ತೆ. ಹಾಗೆ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದ್ರಿಂದ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ. ಮಡಿಕೆಗಳನ್ನು ಬಳಸಿ ಪೌಷ್ಟಿಕ ಆಹಾರಗಳು, ಪೌಷ್ಟಿಕ ಜೀವಸತ್ವಗಳು ಅಂತ ಏನಿದೆ ಅವುಗಳು ಕುಕ್ಕರ್ಗೆ ಹಾಕಿದರೆ ಎಲ್ಲ ಕೂಡ ಸತ್ತೋಗಿರುತ್ತೆ. ಯಾಕೆಂದರೆ ವಿಷ ನೋಡಿಸಿದ ತಕ್ಷಣ ಅದರಲ್ಲಿ ಯಾವುದೇ ಕೂಡ ಸತ್ವ ಇರೋದಿಲ್ಲ. ಬಟ್ ನಾವು ಮಡಿಕೆನಲ್ಲಿ ಹದವಾಗಿ ಬೇಯಿಸಿ ತಿಂದಾಗ ನಮ್ಮ ಆರೋಗ್ಯ ಅಷ್ಟೇ ಚೆನ್ನಾಗಿ ಆಗ್ತಾ ಇರುತ್ತೆ. ಏಕೆಂದರೆ ಎಲ್ಲ ಜೀವಸತ್ವಗಳು ಕೂಡ ನಮ್ಮ ದೇಹವನ್ನು ಸೇರ್ತಾ ಇರುತ್ತೆ. ಜೊತೆಗೆ ನಮ್ಮ ಏನು ಒನಕೆ ಆಗಿರ್ಬೋದು, ಮೊಸರು ಕಡಿಯ ಗಡಿಗೆ ಆಗಿರ್ಬೋದು. ನೋಡಿ, ಮೊಸರು ಕಡಿಯ ಗಡಿಗೆ ಏನಿದೆ ಸಾಮಾನ್ಯವಾಗಿ ಎಂಥ ಮೊದಲು ಒಂದು ಬಡ ಕ್ಲಾಸು ಅಂತನಾದರೂ ಕೂಡ ಒಂದು ಇಟ್ಕೊಂಡಿರೋರು. ಅದರಲ್ಲಿ ಒಂದು ಅರ್ಧ ಲೀಟರ್ ಹಾಲು ಸರಿ ಬಂದರೆ ಮಕ್ಕಳಿಗೆ ಹಾಲು, ಮೊಸರು, ಬೆಣ್ಣೆ ಹೇರಳವಾಗಿ ಚಿಕ್ಕ ವಯಸ್ಸಲ್ಲೇ ಕೊಡ್ತಾಯಿದ್ರು. ಹಾಗಾಗಿ ಅವರ ಮೂಳೆಗಳು ಎಲ್ಲ ಕೂಡ ಸ್ಟ್ರೆಂತ್ ಆಗಿ ಗಟ್ಟಿಯಾಗಿ ತುಂಬಾ ದಷ್ಟಪುಷ್ಟವಾಗಿ ಇರ್ತಾಯಿದ್ರು. ಯಾವುದೇ ತೊಂದರೆಗಳು, ಆರೋಗ್ಯ ಸಮಸ್ಯೆಗಳು ಬರ್ತಾ ಇರಲಿಲ್ಲ. ಇವತ್ತು ಕೆಲವು ಮನೇಲಿ ಹಾಲೇ ಇಲ್ಲ ಬಿಡಿ, ಹಾಲು ಮಕನೇ ನೋಡಲ್ಲ ಕೆಲವರು ತೊಗೊಂಡೋದ್ರೆ ಪ್ಯಾಕೆಟ್ ಹಾಲು ತೊಗೊಂಡೋಗ್ತಾರೆ. ಆ ಪ್ಯಾಕೆಟ್ ಹಾಲು ಕೂಡ ಅಂಥದ್ದಾಗಿರುತ್ತೆ ಅಲ್ವಾ. ಹಾಗಾಗಿ ಅದರಿಂದ ಕೂಡ ಯಾವುದೇ ಸತ್ವಗಳು ನಮಗೆ ಸಿಗೋದು ತುಂಬ ಕಡಿಮೆ ಪ್ರಮಾಣ ಅಂತ ಹೇಳ್ಬೋದು ಅಲ್ವಾ. ಹೀಗಾಗಿ ಇಂಥವನ್ನು ನಾವು ಮಕ್ಕಳಿಗೆ ತೋರಿಸೋದ್ರಿಂದ ಮುಂದೆ ಅವರ ಜೀವನದಲ್ಲಿ ಓಹೋ, ಏಕೆ ಅಂತಂದರೆ ಈಗ ಆಲ್ರೆಡಿ ಆರೋಗ್ಯದ ಬಗ್ಗೆ ಕ್ರಾಂತಿ ಜನರಲ್ಲಿ ಪ್ರಾರಂಭ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಈಗೇನು ಮಾಡ್ತಾರೆ ನೋಡಿ, ಫಾರಮ್ ಕೋಳಿ, ಅದು ಬೈಲರ್ ಕೋಳಿ, ಇದೆಲ್ಲವೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಇಂಜೆಕ್ಟ್ ಆಗಿರುತ್ತೆ ಅಂತ ನಾಟಿ ಕೋಳಿಗಳನ್ನ ತೊಗೊಂಬಂದು ಇದ್ದಿದ್ದಲ್ಲೂ ಅವ್ರ ಮನೆ ಹತ್ರನೋ ಅಥವಾ ಅವ್ರ ತೋಟದ ಹತ್ರನೋ ಸಾಕೊತಾ ಇದ್ದಾರೆ. ಏಕೆಂದ್ರೆ ತಿನ್ನೋದಂತೂ ಬಿಡೋಕ್ಕಾಗಲ್ಲ ಅಲ್ವಾ ಜನರು. ಮತ್ತು ಈಗ ಹಸುಗಳನ್ನು ಕೂಡ ಸಾಕ್ತಾ ಇದ್ದಾರೆ. ಚಿಕ್ಕ ಪುಟ್ಟದ ಹಸುಗಳು ಬರುತ್ತೆ, ಅಂಥ ಹಸುಗಳನ್ನ ತಂದು ಇಟ್ಕೊಂಡು ಸಾಕ್ತಾ ಇದ್ದಾರೆ. ಈ ಥರ ಎಲ್ಲ ವ್ಯವಸ್ಥೆಗಳು ಬದಲಾವಣೆ ಆಗ್ತಾ ಇದೆ. ಯಾಕೆಂದರೆ ಬದಲಾವಣೆ ಮಾಡ್ಕೋಬೇಕು. ನಾವು ನಮ್ಮ ಮಕ್ಕಳಿಗೆ ಅಂತ ಏನು ಕೊಡ್ತೀವಿ ಅಂತ ಅಂದರೆ ಅವರು ಬದುಕೋ ರೀತಿನ ನಾವು ಅವ್ರಿಗೆ ತೋರಿಸ್ಕೊಡ್ಬೇಕು. ನಾವು ಎಷ್ಟೇ ಆಸ್ತಿ ಅಡವು ಮಾಡಿದರೂ ಕೂಡ ಅದನ್ನ ಮಕ್ಕಳು ಉಳಿಸ್ಕೋಬೇಕು ಅಂತಂದರೆ ಯಾವ ರೀತಿ ಬದುಕಬೇಕು ಅನ್ನೋದು ಗೊತ್ತಿದ್ರಲ್ವಾ, ಅವ್ರಿಗೆ ಆರೋಗ್ಯ ಇದ್ರಲ್ವಾ ಇದನ್ನೆಲ್ಲ ಉಳಿಸ್ಕೊಳ್ಳೋದು. ಹಾಗಾಗಿ
ಸೊ ನಮ್ಮ ಈ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಈ ರೀತಿಯಾದಂತಹ ಒಂದು ವಿಶಿಷ್ಟವಾದಂಥ ರೀತಿಯಲ್ಲಿ ಆಚರಣೆ ಮಾಡಿದ್ದು ತುಂಬಾ ವಿಶೇಷವಾಗಿತ್ತು. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಕೃಷ್ಣಮೂರ್ತಿ ಸರ್ ಅವರು ಬಂದಿದ್ದರು. ಮತ್ತು ಹಾಗೆಯೇ ನಮ್ಮ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾಗಿರುವಂಥ ಶ್ರೀಮತಿ ಸುಜಾತಾ ಮೇಡಮ್ ಹಾಗೂ ಮಂಜುಳಾ ಮೇಡಮ್ ಕೂಡ ಬಂದಿದ್ದರು. ನಮ್ಮ ಈ ಒಂದು ಅಂಗನವಾಡಿ ಕೇಂದ್ರದ ಪುಟಾಣಿಗಳು ಸುಮಾರು 150ಕ್ಕೂ ಹೆಚ್ಚು ರಸಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳ್ತಾರೆ. ಹಾಗೆ ಸಂಖ್ಯಾಭ್ಯಾಸ ಆಗಿರ್ಬೋದು, ಅಕ್ಷರಾಭ್ಯಾಸ ಆಗಿರ್ಬೋದು, ಕಾಗುಣಿತಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಕಂಠಪಾಠ ಮಾಡಿದಂತೆ ಅಷ್ಟು ಸರಾಗವಾಗಿ ಸುಲಲಿತವಾಗಿ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಕಲಿಸ್ತಾರೆ ನಮ್ಮ ಇಲ್ಲಿನ ಅಂಗನವಾಡಿ ಟೀಚರು ಜಾನಕಮ್ಮ ಅವರು ಅಂತಲೇ ಹೇಳ್ಬೋದು. ಹಾಗೆಯೇ ಈ ಒಂದು ನಾವು ಏನು ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾಗಿ ಮಾಡುವಂತಹ ತಿಂಡಿ ತಿನಿಸುಗಳು ಅಂತೇನಿದೆ, ನಾವು ಚಿಕ್ಕವರಿದ್ದಾಗಂತೂ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಎಳ್ಳು ಬೆಲ್ಲ ಅಂತೂ ಮಾಡ್ತಿರಲಿಲ್ಲ. ಕಡಲೆಕಾಯಿ ಮತ್ತು ಗೆಣಸು ಅಂತೂ ಕಂಪಲ್ಸರಿ ಬೇಯಿಸಿರೋರು. ಕಬ್ಬು ಇದೆಲ್ಲ ಇರಲೇ ಇಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಸಂಕ್ರಾಂತಿ ಹಬ್ಬ ಅಂತ ಅಂದರೆ ಕಬ್ಬು, ಕಡಲೆಕಾಯಿ, ಗೆಣಸು, ಅವರೆಕಾಯಿ ಜೊತೆಗೆ ಎಳ್ಳು ಬೆಲ್ಲ ಅಂತೂ ನಮ್ಮ ಮನೆಗಳಲ್ಲಿ ಅವಾಗ ಮಾಡ್ತಾ ಇರಲಿಲ್ಲ. ಬೇರೆ ಯಾರಾದರೂ ಊರಲ್ಲಿ ಮಾಡಿದವರು ಕೊಟ್ಟರೆ ನಾವು ತಿಂತಾ ಇದ್ದಿದ್ದು, ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದಿದ್ದು. ಬಟ್ ಇವತ್ತು ಪ್ರತಿಯೊಂದು ಮನೆಯಲ್ಲೂ ಕೂಡ ಎಳ್ಳು ಬೆಲ್ಲವನ್ನು ಮಾಡ್ತಾರೆ. ಎಳ್ಳು ಬೆಲ್ಲ ಅಂತಂದರೆ ನಾವು ಬರೀ ಎಳ್ಳು ಬೆಲ್ಲ ಅಂತ ಹೇಳ್ತೀವಿ. ಬಟ್ ಅದ್ರ ಜೊತೆಗೆ ಕಡಲೆ ಬೀಜ, ಕಡಲೆ, ಕೊಬ್ಬರಿ ಇದೆಲ್ಲವನ್ನು ಕೂಡ ಮಿಕ್ಸ್ ಮಾಡೋದ್ರಿಂದ ತಿಂತಾ ಇದ್ದರೆ ಅಷ್ಟು ರುಚಿಕರವಾಗಿರುತ್ತೆ. ಹಾಗೆ ನಮ್ಮ ಸೆಲ್ಸು ಆ ಒಂದು ಸ್ವಾದ ಬಾಯೊಳಗಡೆ ಹೋದ ತಕ್ಷಣ ನಮ್ಮ ಜೀವಕೋಶಗಳೇ ಆಕ್ಟಿವ್ ಆಗಿಬಿಡುತ್ತೆ. ಆ ರೀತಿಯಲ್ಲಿ ಅಷ್ಟು ಚೆನ್ನಾಗಿರುತ್ತೆ. ಈ ಎಳ್ಳು ಇದೆಲ್ಲ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆಯ ಒಂದು ಎಣ್ಣೆ ಅಂಶ ಸಿಗೋದ್ರಿಂದ ನಮ್ಮ ಮೂಳೆಗಳು ಕೂಡ ಗಟ್ಟಿಯಾಗಿ ಸ್ಟ್ರೆಂತ್ ಆಗುತ್ತೆ. ಹಾಗೆ ನಮ್ಮ ಆರೋಗ್ಯ, ನಮ್ಮ ಚರ್ಮ ಪ್ರತಿಯೊಂದು ಕೂಡ ಚೆನ್ನಾಗಾಗುತ್ತೆ. ಈ ಒಂದು ಶೀತದ ಕಾಲದಲ್ಲಿ ಎಳ್ಳಿನ ಬಳಕೆ ಆರೋಗ್ಯಕ್ಕೆ ಬಹಳ ಉತ್ತಮವಾಗಿದ್ದು, ಈ ರೀತಿ ಹಬ್ಬವನ್ನು ಆಚರಣೆ ಮಾಡೋದ್ರಿಂದ ಆದರೂ ಕೂಡ ಅಟ್ಲೀಸ್ಟ್ ಎಳ್ಳನ್ನು ತಿಂತಾರೆ ನಮ್ಮ ಜನ ಅಲ್ವಾ. ಇಲ್ಲ ಅಂತ ಅಂದರೆ ನೋಡಿ, ನಾವು ಬೇರೆ ಫಾರಿನ್ ದೇಶಗಳಲ್ಲೆಲ್ಲ ನೋಡಿದರೆ ಅವ್ರೇನು ಮಾಡ್ತಾರೆ ಅಂದರೆ ಯಾವುದೇ ಅಡುಗೆ ತಿಂಡಿ ಮಾಡಿರೋ ಮೇಲ್ಗಡೆ ಎಳ್ಳನ್ನು ಉದುರಿಸ್ಕೋತಾರೆ. ಎಳ್ಳು ಕಂಪಲ್ಸರಿಯಾಗಿ ನಾವು ಉಪ್ಪಿನ ಡಬ್ಬ ಹೆಂಗೆ ಇಟ್ಕೊಂಡಿರ್ತೀವೋ ಹಾಗೆ ಅವರು ಎಳ್ಳಿನ ಡಬ್ಬಗಳು ಇಟ್ಕೊಂಡಿರ್ತಾರೆ. ಎಳ್ಳ ಮೇಲೆ ಉದುರಿಸ್ಕೊಂಡೆ ಅವರು ತಿನ್ನೋ ಅಂಥದ್ದು. ಎಷ್ಟು ಚೆನ್ನಾಗಿ ಅವರು ಆರೋಗ್ಯವನ್ನು ಕಾಪಾಡ್ಕೋತಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಮಕ್ಕಳಿಗೆ ಆ ಎಲ್ಲ ಏನು ಇಟ್ಟಿದ್ದ ವಸ್ತುಗಳ ಬಗ್ಗೆ ಮಾಹಿತಿಯನ್ನು ಕೇಳ್ತಾ, ಮಕ್ಕಳಿಗೆ ಪ್ರಶ್ನೆಯನ್ನು ಕೇಳ್ತಾ, ಅವರಿಂದ ಉತ್ತರವನ್ನು ಪಡೆಯುತ್ತಾ ಹಾಗೆ ಕಾರ್ಯಕ್ರಮವನ್ನು ಕೂಡ ಉದ್ಘಾಟನೆಯನ್ನು ಮಾಡಿದರು. ಸಂಕ್ರಾಂತಿಯ ಸಂಭ್ರಮ ನಮ್ಮ ವೃತ್ತದಲ್ಲಿ ಈ ಒಂದು ಉಲ್ಲೇಖಿತ ಅಂಗನವಾಡಿ ಕೇಂದ್ರದಲ್ಲಿ ದೀಪ ಹಚ್ಚುವ ಮುಖಾಂತರ ಉದ್ಘಾಟನೆಯನ್ನು ಮಾಡಲಾಯಿತು. ಮತ್ತು ಇದೇ ರೀತಿಯಲ್ಲಿ ನಮ್ಮ ಒಂದು ವೃತ್ತ ವ್ಯಾಪ್ತಿಯಲ್ಲಿ ಹಾಗೂ ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಅನೇಕ ಅಂಗನವಾಡಿ ಕೇಂದ್ರಗಳಲ್ಲಿ ಕೂಡ ಈ ರೀತಿಯ ಸಂಕ್ರಾಂತಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ. ಯಾಕೆ ಅಂದರೆ ಇದು ಒಬ್ಬರಿಗೆ ಮಾತ್ರ ಮೀಸಲಾಗಿರಬಾರ್ದು. ಸೊ ಪ್ರತಿಯೊಬ್ಬರು ಕೂಡ ಇದನ್ನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟಾದರೂ ಸರಿ ನಾನು ಈ ಒಂದು ಪರಿಚಯವನ್ನು ನಾವು ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಪರಿಚಯವನ್ನು ಮಾಡಿಕೊಡ್ಬೇಕು. ಮಕ್ಕಳಲ್ಲಿ ಒಂದು ಸದ್ಭಾವ, ಸನ್ನಡತೆ ಇವೆಲ್ಲವೂ ಕೂಡ ಬೆಳಿಬೇಕು ಅಂತ ಅಂದರೆ ಸೊ ಈ ರೀತಿಯ ಆಚರಣೆಗಳು ತುಂಬಾ ಮುಖ್ಯ ಆಗುತ್ತೆ ಅನ್ನೋದನ್ನು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಕೂಡ ಮನಗಾಣಬೇಕು. ಸೊ ಸಂಕ್ರಾಂತಿ ಹಬ್ಬನ ಮಾಡೋದ್ರ ಜೊತೆಗೆ ಇನ್ನೂ ಅನೇಕ ಹಬ್ಬಗಳು, ಶ್ರೀಕೃಷ್ಣ ಜಯಂತಿ ಆಗಿರ್ಬೋದು, ಜನ್ಮಾಷ್ಟಮಿ ಆಗಿರ್ಬೋದು, ಅಥವಾ ಹೊಸ ವರ್ಷಾಚರಣೆ ಆಗಿರ್ಬೋದು, ಈ ರೀತಿಯಲ್ಲಿ ಪ್ರತಿಯೊಂದು ಪೋಷಣ ಮಾಸಾಚರಣೆಗಳು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅಂಗನವಾಡಿ ಕೇಂದ್ರದಲ್ಲಿ ವೈವಿಧ್ಯಪೂರ್ಣವಾಗಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ನಮ್ಮ ಅಂಗನವಾಡಿ ಕಾರ್ಯಕರ್ತರು ನೋಡಿ ಕೆಲವೊಂದು ಸಲ ನಾವು ನಮ್ಮ ಮನೆಗಳಲ್ಲೇನೇ ಈ ರೀತಿಯಾಗಿ ಮಾಡಬೇಕು ಅಂತಂದರೆ ಅಯ್ಯೋ ಯಾರಪ್ಪ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಕಾರ್ಯಕರ್ತೆಯರು ಅವರು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಒಂದು ನಾಲೆಡ್ಜ್ ಇದೆ ಅವರಿಗೆ, ಅಂತ ಒಂದು ಶಕ್ತಿ ಇದೆ ಅಂತಲೇ ಹೇಳ್ತೀನಿ ನಾನು. ಯಾಕೆ ಅಂತಂದರೆ ನೋಡಿ, ಇದು ಯಾರಿಗೆ ಸಾಧ್ಯ ಆಗುತ್ತೆ ಹೇಳಿ ಅಲ್ವಾ? ಅಂಗನವಾಡಿ ಕಾರ್ಯಕರ್ತೆಯರು ಅವ್ರು ಮನಸ್ಸು ಮಾಡಿದರೆ ಯಾವುದೇ ಸಾಧನೆ ಬೇಕಾದರೂ ಕೂಡ ಮಾಡ್ತಾರೆ. ಹಾಗೆ
ಎಲ್ಲರೂ ಕೂಡ ಮುಂದೆ ಅವರ ಅಂಗನವಾಡಿ ಕೇಂದ್ರದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಕೂಡ ಈ ರೀತಿಯ ಒಂದು ಸಂಪ್ರದಾಯಗಳನ್ನ ಬೆಳೆಸ್ಕೊಳ್ಳಿ ಅಂತ ನಾನಾದರೂ ಕೂಡ ಆಶಿಸ್ತೀನಿ. ಹಾಗೆಯೇ ನಿಮಗೆ ಸಂಪೂರ್ಣವಾಗಿ ಎಲ್ಲ ಒಂದು ಸಮಾಜದ ಒಂದು ಸಹಕಾರ ನಿಮಗೆ ಸಿಗಲಿ, ಸಮುದಾಯದ ಸಹಕಾರ ಸಿಗಲಿ. ಯಾಕೆ ಅಂದರೆ 100 ರೂಪಾಯಿ ಕೊಡೋದಕ್ಕೆ 101 ಸಲ ಯೋಚನೆ ಮಾಡೋ ಅಂಥ ಜನ ಇದ್ದಾರೆ ಇವತ್ತು. ಆದರೆ ಕಾರ್ಯಕರ್ತರು ನಿಜವಾಗ್ಲೂ ಗ್ರೇಟ್. ಅವ್ರು ಮಾಡೋ ಅಂಥ ಮನಸ್ಸಿದೆ, ಮಾಡ್ತಾ ಇದ್ದಾರೆ. ಸೊ ನಾವು ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಹಾಗೆಯೇ ಮಕ್ಕಳು ಕೂಡ ಎಳ್ಳು ಬೆಲ್ಲವನ್ನು ಮಿಕ್ಸ್ ಮಾಡಿ ಎಲ್ಲರಿಗೂ ಕೂಡ ಹಂಚಿದ್ರು. ಇದು ಕೂಡ ತುಂಬ ಚೆನ್ನಾಗಾಗಿತ್ತು. ಸೊ ಇದಾಗಿತ್ತು ನನ್ನ ಈ ಒಂದು ಲಾಗು. ನನ್ನ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ.